ಸ್ನೇಹಿತರೆ, ರಿಂಗ್ ರೋಡಲ್ಲಿ ಅಲ್ಲಿ ಸಂಚಾರಿ ಪೊಲೀಸರು ತಪಾಸಣೆ ನಡೆಸಲಿ ಅದಕ್ಕೆ ಅಂತಲೇ ಅವ್ರಿಗೆ ನೇಮಿಸಿರೋದು. ಆದರೆ ಕಾನೂನಲ್ಲಿ ಕೆಲವೊಂದು ಇದಿದೆ ಕಟ್ಟಳೆಗಳು. ಕಾಮಗಾರಿ ನಡೆಯುವಂತಹ ರಸ್ತೆಗಳಲ್ಲಿ ಹೆಲ್ಮೆಟ್ ತಪಾಸಣೆ ಅಥವಾ ಇತರೆ ತಪಾಸಣೆ ಮಾಡ್ಬೋದಾ ಗೊತ್ತಿಲ್ಲ. ಕಾನೂನು ಪ್ರಕಾರ ನೋಡೋದಾದರೆ ಸುವ್ಯವಸ್ಥೆ ಇರಬೇಕು. ಕಾನೂನು ಮತ್ತು ವ್ಯವಸ್ಥೆ ಜೊತೆಗೆ ಸಾಗುವಂಥದ್ದು. ನೋಡ್ತಾ ಇರ್ಬೋದು, ಚರಂಡಿಯಲ್ಲಿ ಗಿಡ ಹುಟ್ಟಿ ಮರ ಆಗೋ ಅಂಥದ್ರಲ್ಲಿದೆ. ಅಂದರೆ ನೋಡಿ, ಈ ಒಂದು ಹೆದ್ದಾರಿ ಪ್ರಾಧಿಕಾರ ಇವೆಲ್ಲ ಏನು ಮಾಡ್ತವೆ, ನಿರ್ವಹಣೆ ಮಾಡಿದವ. ಇಲ್ಲಿ ನೋಡಿ, ಇದೆಲ್ಲ ಕಲ್ಲು ಕಿತ್ತು ಹಿಂಗೆ ಬಿದ್ದಿದೆ. ಡ್ರೈನೇಜಲ್ಲಿ ಗಿಡ ಹುಟ್ಟಿ ಮರ ಆಗಿದೆ. ಯಾರು ಕ್ಲೀನ್ ಮಾಡ್ತಾವ್ರೆ? ಈ ಕಡೆ ಸೈಡಲ್ಲೆಲ್ಲ ಮರಳು ಬಿದ್ದಿದೆ, ಸ್ಕಿಡ್ಡಾಗಿ ಬೀಳ್ತಾರೆ. ಇವಕ್ಕೆಲ್ಲ ಏನು ಜವಾಬ್ದಾರಿ ಇಲ್ಲ. ನೀವು ತಪಾಸಣೆ ಮಾಡಿ ದಂಡ ಹಾಕಿ, ಏನು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಇನ್ಶೂರೆನ್ಸ್ ಕಟ್ಟಿಲ್ಲ, ಇವೆಲ್ಲ ಕೇಳಲಿ. ಯಾವಾಗ ಇವೆಲ್ಲ ವ್ಯವಸ್ಥೆ ಸರಿ ಹೋದ್ಮೇಲೆ ಅದನ್ನೆಲ್ಲ ಕೇಳಬೇಕು. ಅಲ್ಲಿ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಹಿಡ್ಕೊಂಡು ವಾಹನಗಳು ಗುಡ್ಡೆ ಹಾಕ್ಕೊಂಡಿದ್ದಾರೆ. ಅಂದರೆ ಬರೀ ಆದಾಯ ನೋಡೋದಾದರೆ ನಾವು ಕಟ್ಟೋವಂಥ ತೆರಿಗೆ, ಆ ತೆರಿಗೆಗೆ ತಕ್ಕಂಥ ವ್ಯವಸ್ಥೆ ಕೊಡೋದು ಯಾರು? ನಾನು ಅಲ್ಲೇ ವಿಡಿಯೋ ಮಾಡ್ಬೋದು, ಮತ್ತು ಕಾನೂನಿನ ಕೆಲಸಕ್ಕೆ ಅಡ್ಡಿಪಡಿಸ್ತವ್ರೆ ಅನ್ನೋದು ಬೇರೆ ಮಾತಾಡ್ತಾರೆ. ಎಲ್ಲಿ ತನಕ ವ್ಯವಸ್ಥೆ ಸರಿ ಹೋಗಲ್ವೋ ಅಲ್ಲಿ ನೋಡಿ, ಇವೆಲ್ಲ ನೋಡಿ ಕಸ ಬಿದ್ದಿದೆ. ರೋಡ್ ಇಲ್ಲೆಲ್ಲ ನೋಡಿ ಯಾವ ರೀತಿ ಇದೆ. ರೋಡ್ಗಳು ಹೆಂಗಿರಬೇಕು? ನಾವು ಕಟ್ಟೋ ತೆರಿಗೆ ಏನಕ್ಕೆ? ಇಂಥ ವ್ಯವಸ್ಥೆಯಲ್ಲಿ ನಾವು ಬಾಳಕ್ಕ ಡ್ರೈನೇಜ್ ಮೇಲಿರೋ ಅಂಥ ಚಪ್ಪಡಿ ಬಿದ್ದೋಗಿರೋದು, ಮತ್ತು ಅಲ್ಲಿ ಡ್ರೈನೇಜಲ್ಲಿ ಗಿಡ ಹುಟ್ಟಿ ಮರ ಆಗಿರೋದು, ಇವೆಲ್ಲ ಸರಿಪಡಿಸೋಕ್ಕೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ, ಆಸಕ್ತಿ ಇಲ್ಲ. ಆದರೆ ನಾವು ದಂಡ ಕಟ್ಟೋ ಅಂಥ ವಿಚಾರದಲ್ಲಿ ಕಾನೂನು ಪಾಲನೆ ಹಿಂಗೆ ಆದರೆ ನಮ್ಮ ದೇಶ ಬರೀ ಮಾತಾಡಿಕೊಂಡು ನಾವು ಹೋರಾಟ ಪ್ರತಿಭಟನೆ ಅಂತಲೇ ಮಾಡಬೇಕೇ ಹೊರತು ವ್ಯವಸ್ಥೆ ಬದಲಾವಣೆ ಸುಧಾರಣೆ ಆಗೋದು ಅನುಮಾನ.